ಗೋಪಿಕಾ ಅವರು ಕುದಿಯೋ ನೀರನ್ನ ಗಾಜಿನ ಗ್ಲಾಸ್ಗೆ ಹಾಕಿದ್ರು. ಅದು ಒಡೆದೋಗಿತ್ತು. ಶೋಭಾ ಅವ್ರ ಅತ್ತೆ ಅದನ್ನ ದೊಡ್ಡ ಕಂಪ್ಲೇಂಟ್ ತರ ಮನೆಯವರೆಲ್ರಿಗೂ ತೋರಿಸ್ತಿದ್ರು. ಯಾವುದೋ ಜ್ಞಾನದಲ್ಲಿ ಬಿಸಿ ಬಿಸಿ ನೀರನ್ನ ಗಾಜಿನ ಲೋಟಕ್ಕೆ ಹಾಕಿದಾಳೆ, ಅದು ಒಡೆದೋಗಿದೆ. ಆದ್ರೆ ನನಗದೆ ಈ ಇಡೀ ಕೇಸ್ನ ಸಾಲ್ವ್ ಮಾಡೋಕ್ಕೆ ಕ್ಲೂ ಆಗಿತ್ತು. ಫೈನಲಿ ಶೋಭಾನ ಕೊಂದಿದ್ದು ಗೀತಾ ಆಂಟಿ ಅಂತ ಪತ್ತೆ ಮಾಡಿದ್ದಾಯ್ತು. ಮಾತ್ರೆ ಬದಲಾಯಿಸಿದ್ದೆ ನಿಮ್ಮ ತಂಗಿ ಅಂಕಲ್. ಆದ್ರೆ ಯಾಕೆ ಕೊಂದ್ರು ಅಂತ ಇನ್ನೂ ಅರ್ಥ ಆಗ್ತಿಲ್ವಲ್ಲ. ಹೇಮಂತ್, ಈ ಒಂದು ಟೀ ಪಾಯಿಂಟ್ ಮಾಡಿ. ಇದು ಸೀಲ್ ಆಗಿರೋ ಔಷಧಿ ಬಾಟ್ಲ್. ಈಗ ನಾನು ಇದನ್ನ ಕುದೀತಾ ಇರೋ ಬಿಸಿನೀರಲ್ಲಿ ಹಾಕ್ತೀನಿ. ಗೋಪಿಕಾ ಅವರು ಕುದಿಯೋ ನೀರನ್ನ ಗಾಜಿನ ಗ್ಲಾಸ್ಗೆ ಹಾಕಿದ್ರಿಂದ ಅದು ಒಡೀತು. ಆದರೆ ಇದು ಒಡೆಯಲ್ಲ. ಬದಲಾಗಿ ಕ್ಯಾಪ್ ತೆಳುವಾದ ಮೆಟ್ಲಾಗಿರೋದ್ರಿಂದ ಮೆಲ್ಟ್ ಆಗಿ ಸೀಲ್ ಥ್ರೆಡ್ ಈಸಿಯಾಗಿ ಓಪನ್ ಆಗುತ್ತೆ. ಹೀಗೆ ಸೀಲ್ನ ಓಪನ್ ಮಾಡಿ ಅವ್ರಿಗೆ ಬೇಕಾಗಿರೋ ಔಷಧಿನ ತುಂಬಿಸ್ತಿದ್ರು. ಮತ್ತೆ ಕ್ಯಾಪ್ನ ಹೀಗೆ ಕ್ಲೋಸ್ ಮಾಡಿ ತಣ್ಣಗಾಗಕ್ಕೆ ಇಟ್ಬಿಟ್ರೆ ಅದು ತನ್ನಿಷ್ಟಕ್ಕೆ ತಾನೇ ಟೈಟ್ ಆಗಿಬಿಡುತ್ತೆ. ಅಡುಗೆ ಮನೇಲಿ ಎಲ್ಲರ ಎದುರುಗಡೆ ಇದೆಲ್ಲ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಅದಕ್ಕೆ ನಿಮ್ಮ ರೂಮಲ್ಲೇ ಗ್ಯಾಸ್ ಸ್ಟವ್ ಇಟ್ಕೊಂಡಿದ್ರಿ. ನಾನು ಕೇಳಿದಾಗ ಶುಗರು, ಎಮರ್ಜೆನ್ಸಿ ಅದು ಇದು ಅಂತ ಸುಳ್ಳು ಹೇಳಿದ್ರಿ. ಎಲ್ಲ ಸಾಕ್ಷಿಗಳು ನಿಮ್ಮ ಕಡೆನೇ ಬೆರಳು ಮಾಡಿ ತೋರಿಸ್ತಿದೆ. ಅಷ್ಟೇ ಅಲ್ಲ, ಈ ಕೆಲಸದಲ್ಲಿ ನಿಮ್ಮ ಜೊತೆ ಶಾಮೀಲಾದವರು ನೀವೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹೌದಾ ಗೋಪಿಕಾ? ನನ್ನ ವಿರುದ್ಧನೇ ಹೇಳಿಕೆ ಕೊಟ್ಟಿದ್ಯಾ? ಬ್ಲಡ್ ಥಿನ್ನರ್ ಕ್ಯಾಪ್ಸಲ್ ಬರ್ಸ್ಕೊಂಬಂದಿದ್ದೆ ನಿನ್ನ ತಮ್ಮನ ನರ್ಸಿಂಗ್ ಹೋಮಿಂದ. ಅದನ್ನು ಮರ್ತುಬಿಟ್ಟೆ ನೀನು? ಆದರೆ ಅದರಿಂದ ಸಾವಾಗುತ್ತೆ ಅಂತ ನೀವು ನನಗೆ ಹೇಳಲೇ ಇಲ್ಲ. ನಿಮ್ಮ ಮೇಲೆ ನಂಬಿಕೆಯಿಂದ ನಾನು ಅದನ್ನು ಕ್ರಾಸ್ ಚೆಕ್ ಮಾಡೋಕ್ಕೂ ಹೋಗಲಿಲ್ಲ. ಈಗ ನನ್ನ ಹತ್ರ ಬಂದು ನಾಟಕ ಆಡಬೇಡ. ಇದೆಲ್ಲ ಮಾಡಿದ್ದು ನಿನಗೋಸ್ಕರನೇ. ಒಂದು ದಿವಸ ಇವಳು ನನ್ನ ಹತ್ರ ಬಂದು ನನ್ನ ಕಾಲು ಹಿಡ್ಕೊಂಡು ನನಗೆ ಗಂಡು ಮಕ್ಕಳು ಆಗಲ್ಲ, ನನ್ನನ್ನು ಹೇಗಾದರೂ ಕಾಪಾಡಿ ಅಂತ ಕೇಳ್ಕೊಂಡ್ಲು. ಶೋಭನ್ಗೇನಾದರೂ ಗಂಡು ಮಕ್ಕಳಾದರೆ ನಾನು ಈ ಮನೆಯಲ್ಲಿ ಇರೋದಕ್ಕಾಗಲ್ಲ ಅಂತ ಬೇಡ್ಕೊಂಡ್ಲು. ನನಗೂ ಮನಸ್ಸು ಕರಗ್ತು. ಅದಕ್ಕೆ ಈ ಥರ ನಾನು ತಪ್ಪು ಮಾಡಿದೆ. ಬರೀ ಗೋಪಿಕಾ ಅವ್ರ ಬಗ್ಗೆ ಮಾತ್ರ ಹೇಳ್ತಿದ್ದೀರಾ? ನಿಮ್ಮ ಸ್ವಾರ್ಥದ ಬಗ್ಗೆನೂ ಹೇಳಿ. ನಿಮ್ಮ ಮಗನ ಓದಿನ ಖರ್ಚೆಲ್ಲ ನೋಡ್ಕೊಳ್ತಿರೋದು ನಿಮ್ಮ ಅಣ್ಣ. ಬೈ ಚಾನ್ಸ್ ಶೋಭಾಗೆ ಗಂಡು ಮಗು ಆದರೆ ನಿಮ್ಮ ಅಣ್ಣ ಎಲ್ಲಿ ನಿಮ್ಮ ಮಗನ ಜವಾಬ್ದಾರಿಗಳಿಂದ ಹಿಂದೆ ಸರಿತಾರೆ ಅಂತ ಹೆದರಿದ್ರಿ. ಗೀತಾ, ನೀನು ನಿಮ್ಮ ಅಣ್ಣನ ಬಗ್ಗೆ ಈ ರೀತಿ ಯೋಚನೆ ಮಾಡ್ತಾ? ನಿಮಗೂ ಹಕ್ಕು ಸಿಗಬೇಕು ಅನ್ನೋ ತುಡಿತ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಇದ್ದೇ ಇತ್ತು. ಹೌದು, ಅದರಲ್ಲೇನು ತಪ್ಪು? ನಮ್ಮನೆ ಸಂಪ್ರದಾಯದ ಪ್ರಕಾರ ಗಂಡು ಮಕ್ಕಳು ಇಲ್ಲದೆ ಇದ್ದವರಿಗೆ ಆಸ್ತಿ ಸಿಗ್ತಾ ಇರಲಿಲ್ಲ. ಮಗಳ ಮೇಲಿನ ಮಮಕಾರದ ಮೇಲೆ ನಮ್ಮ ತಂದೆ ಏನಾದರೂ ಕೊಡ್ಬೋದು ಏನೋ ಅಂದ್ಕೊಂಡ್ರೆ ನಮ್ಮ ತಂದೆ ವಿರುದ್ಧವಾಗಿ ನಾನು ಹೋದವಳು. ನನಗೆ ಆ ಭಾಗ್ಯನೂ ಇರಲಿಲ್ಲ. ಕಾನೂನು ಸಹಾಯ ತಗೋಬೋದಿತ್ತಲ್ಲ? ಅದನ್ನು ವಿಚಾರಿಸಿ ನೋಡಿದೆ. 2005 ಮೊದಲು
ತಂದೆ ಆಸ್ತಿ ಹೆಣ್ಮಕ್ಳಿಗೆ ಬರಲ್ಲ ಅಂತ ಇದೆ. ನಮ್ಮ ತಂದೆ ಹೋಗಿದ್ದು 2003ಕ್ಕೆ. ನನ್ನ ಗಂಡ ಸತ್ತ ಮೇಲೆ ನನ್ನ ಗಂಡನ ಮನೆಯಲ್ಲೂ ನನಗೆ ಜಾಗ ಸಿಗಲಿಲ್ಲ. ತವ್ರ ಮನೆಗೆ ಬಂದರೆ ಇಲ್ಲಿ ಸಿಕ್ಕಿದ್ದು ನನಗೆ ಬರೀ ಅನುಕಂಪ ಮಾತ್ರ. ಅನುಕಂಪ ಮಾತ್ರನಾ? ತಂಗಿ ಅಂತ ಪ್ರೀತಿಲ್ವಾ? ತಂದೆ ಇಲ್ಲದ ಮಗ ಅಂತ ಓದಿನ ಖರ್ಚೆಲ್ಲ ನಾನೇ ನೋಡ್ಕೊಂಡಿಲ್ವಾ? ಈಗೇನೋ ನೀನು ನೋಡ್ಕೋತಿದ್ಯಾಣ. ನಾಳೆ ನಿಂಗೇನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಮಗನ ಓದಿಗೆ ಭವಿಷ್ಯಕ್ಕೆ ನಾನು ಯಾರ ಹತ್ರ ಭಿಕ್ಷೆ ಬೇಡಲಿ ಹೇಳು? ಅಷ್ಟಕ್ಕೂ ಭಿಕ್ಷೆ ಬೇಡಿ ತಿನ್ನೋ ಬದುಕು ಸಾಕಾಗಿದೆ ನನಗೆ. ನೀ ಏನು ಸಹಾಯ ಮಾಡಿದೆ ನನಗೆ? ಇಷ್ಟು ದಿವಸ ನಾನು ಕೆಲಸ ಮಾಡಿದ್ದಕ್ಕೆ ನಾನು ಕೂಲಿ ಕೊಡ್ತಿದ್ಯಾ ಅಷ್ಟೇ. ನಿನ್ನ ಹೆಂಡತಿಗೆ ನಿಶಕ್ತಿ ಆದಾಗ ಮಕ್ಕಳಿಗೆ ಎದೆ ಹಾಲು ಒಂದು ಕೊಡೋದು ಬಿಟ್ಟು ಮಿಕ್ಕಿದ ಎಲ್ಲ ಕೆಲಸ ನಾನೇ ಮಾಡಿದ್ದೀನಿ. ನೆನಪಿಲ್ವಾ ನಿಮ್ಮಿಬ್ರಿಗೂ? ಅಲ್ಲಮ್ಮ ಗೋಪಿಕಾ, ಅವತ್ತು ನನ್ನ ಹತ್ರ ಬಂದು ಅವಳಿಗೆ ಮಕ್ಕಳಾಗದೇ ಇರೋಂಗೆ ನನಗೆ ಸಹಾಯ ಮಾಡಿ ಅಂತ ಕೇಳ್ದ್ಯಲ್ಲ. ನೀನು ಒಬ್ಬ ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ತಾಯ್ತನದ ಭಾಗ್ಯನ ಕೊಂದು ಬಿಡಕ್ಕೆ ಹೇಳ್ದ್ಯಲ್ಲ, ಅದು ಅಪರಾಧ ಅಲ್ವಾ? ನಿನ್ನ ಪ್ರಕಾರ ನೀನು ಸರಿ ಆದರೆ ನನ್ನ ಪ್ರಕಾರ ನಾನು ಸರಿ. ಅಯ್ಯೋ ದೇವ್ರೆ, ಆಸ್ತಿಗೋಸ್ಕರ ಒಂದು ಕೊಲೆನೆ ಮಾಡೋದಕ್ಕೆ ನೀನು ಮನ್ಸು ಹೇಗೆ ಬಂತು? ನಮ್ಮ ಆಸೆಗಳನ್ನ ಕೊಂದು ನಾವು ಬದುಕೋದಕ್ಕಿಂತ ಬೇರೆಯವ್ರನ್ನ ಕೊಂದು ನಮ್ಮ ಬದುಕನ್ನ ಕಟ್ಕೊಳ್ಳೋದೇ ಸರಿ ಅಂತ ನನಗನ್ಸುತ್ತೆ. ಅತ್ತಿಗೆ, ಎಷ್ಟು ದೊಡ್ಡ ಅಪರಾಧ ಮಾಡಿದ್ದೀರಾ ನೀವು. ಪಶ್ಚಾತ್ತಾಪದ ಭಾವನೆನೇ ಇಲ್ವಲ್ಲ ನಿಮ್ಮ ಮುಖದಲ್ಲೇ. ಅಜಯ್, ಅಷ್ಟೇ. ಒಳಗೆ ಬನ್ನಿ. ಇವರಿಬ್ಬರನ್ನ ಕಸ್ಟಡಿಗೆ ತಗೊಳ್ಳಿ. ಬನ್ನಿ ಮಾ. ಮೊದಲು ಸುದ್ದಿ ಹೇಳು. ಅದು ಬಿಸಿಯಾಗಿದ್ಯಾ ತಣ್ಣಗಿದ್ಯಾ ಅಂತ ನಾನು ಹೇಳ್ತೀನಿ. ಪ್ರೂವ್ ಆಗೋಯ್ತು. ಯಾರು? ಗೀತಾ ಆಂಟಿ ಅವ್ರಿಗೆ ಕುಮ್ಮಕ್ ಕೊಟ್ಟಿದ್ದು ಗೋಪಿಕಾ ಅಂತೆ. ಈಗ ತಾನೇ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರಂತೆ. ಜನರೆಲ್ಲ ಮಾತಾಡ್ಕೊತಾ ಇದ್ರು. ಗೀತಾ? ಛೇ, ಇವನು ಅವಳ ಅಸಹಾಯಕಳು ಅಂತ ತನ್ನ ಮನೆಗೆ ಇಟ್ಕೊಂಡ. ಅವಳಿಂತ ಕೆಲಸ ಮಾಡದ್ಲ. ಒಡೆ ಹೊತ್ತು ನಿತ್ರ ದ್ರೋಹ ಮಾಡ್ತಾರ. ಹಾಗೆ ಕೊಲೆಗಾರನ್ ಪತ್ತೆ ಮಾಡಿ ಕೇಸ್ನ ಸಾಲ್ವ್ ಮಾಡಿದ್ ಯಾರು ಅಂತಾನು ಹೇಳ್ಬಿಡಿ. ಆಂಟಿ, ನಿಮ್ಮ ಮಗ ಇದೇ ಏರಿಯಾ ಪೊಲೀಸ್ ಆಫೀಸರು. ಅವರೇ ಅಂತ ನಮಗೂ ಗೊತ್ತು ಬಿಡಿ. ಆದರೆ ನಿಮ್ಗೆಲ್ಲರಿಗೂ ಗೊತ್ತಿಲ್ದಿರೋ ವಿಷಯ ಏನಂದ್ರೆ, ಈ ಕೇಸ್ನ ನಿಮ್ಮ ಮಗ ಒಬ್ಬನೇ ಸಾಲ್ವ್ ಮಾಡಲಿಲ್ಲ. ಮತ್ತೆ ಒಬ್ಬ ಗಂಡಿನ ಯಶಸ್ಸಿನ ಹಿಂದೆ ಒಬ್ಳು ಹೆಣ್ಣಿರ್ತಾಳೆ. ಆದರೆ ನಿಮ್ಮ ಮಗನ ಹಿಂದೆ ಇಬ್ಬರಿದ್ದಾರೆ. ಇಬ್ಬರ ಬಗ್ಗೆ ನನಗೆ ಗೊತ್ತಿಲ್ಲ. ಒಬ್ರು ಮಾತ್ರ ಈ ಮನೆಗೆ ಸಂಬಂಧಪಟ್ಟವರು ಅಂತ ನಂಗೆ ಸ್ವಲ್ಪ ಡೌಟ್. ಹೌದು ಆಂಟಿ, ಅದಿತಿ ಅದಕ್ಕೆ ಅಲ್ವಾ? ಅದರಲ್ಲೆಲ್ಲ ನನ್ನ ಮಗಳಿಗೆ ಇಂಟ್ರೆಸ್ಟ್ ಇಲ್ಲ. ಅದೇನಿದ್ರು ನಿಮ್ಮ ಪ್ರತಿಭಾ ಅತ್ತಿಗೆಗೆ ಮಾತ್ರ. ಅವಳೇ ತಾನೇ ಕಳೆದೋಗಿರೋ ಸರನ ಪತ್ತೆ ಮಾಡಿಕೊಟ್ಟಿದ್ದು. ಸೊ ಪ್ರತಿಭಾನೇ ಅಜಯ್ ಜೊತೆ ಶೋಭಾ ಮನೆಗೆ ಹೋಗಿ ಕೇಸ್ನ ಸಾಲ್ವ್ ಮಾಡಿರಬಹುದು. ಅಕ್ಕ, ಲೇಟ್ ಆಯಿತು. ನಂಗೆ ಯಾಕೋ ಭಯ ಆಗ್ತದೆ. ಏನೂ ಆಗಲ್ಲ, ನಡಿ. ಅಕ್ಕ, ನಾನು ಹೋಗಿ ಬರ್ತೀನಿ. ಹಾಂ, ಬಾಯ್. ಸರಿ, ನಾನು ಬರ್ತೀನಿ ಕಣೋ. ಬಾಯ್, ಹುಷಾರು. ಅಕ್ಕ, ಒಂದು ನಿಮಿಷ. ನಾನು ಪ್ರಶಾಂತ್ ಬಾಬನ್ ಹತ್ರ ಮಾತಾಡ್ತೀನಿ. ಯಾವ್ದ್ರ ಬಗ್ಗೆ? ಪತ್ತೆದಾರಿಕೆ ಬಗ್ಗೆ. ಅಕ್ಕ ಅಕ್ಕ ನೀವೆಷ್ಟು ಬ್ರಿಲಿಯಂಟ್ ಇದ್ದೀರಾ. ಯಾವುದೇ ರೀತಿ ಕೇಸ್ ಕೊಟ್ಟರು ಎಷ್ಟು ಈಸಿಯಾಗಿ ಹ್ಯಾಂಡಲ್ ಮಾಡ್ತೀರಾ. ಅಂಥದ್ರಲ್ಲಿ ಇದು ಕದ್ದು ಮುಚ್ಚಿ ಕೆಲಸ ಮಾಡೋದು ಯಾಕೆ? ನಾನು ಬಾವನ ಹತ್ರ ಮಾತಾಡ್ತೀನಿ. ಅಯ್ಯೋ, ಮನೇಲಿರೋರೆಲ್ರಿಗೂ ಪ್ರತಿಭಾ ಅಕ್ಕ ಪತ್ತೆದಾರಿಕೆ ಮಾಡೋದ್ರ ಬಗ್ಗೆ ಗೊತ್ತಾಗೋಗ್ಬಿಟ್ಟಿದೆ ಅನ್ಸುತ್ತೆ. ಈಗ ನಾನು ಕೇಳಿದ್ರೆ ನಾನು ಏನಪ್ಪ ಹೇಳೋದು? ಅಯ್ಯೋ ದೇವ್ರೇ. ಅದಿತಿ ಅದಕ್ಕೆ ಬಂದರು.
ಅತಿಥಿ ಶಾಪಿಂಗ್ ತಾನೇ ಹೋಗಿದ್ದು? ಏನು ಶಾಪಿಂಗ್ ಮಾಡಿದ್ಯಾ? ಬರೀ ಕೈಲಿ ಬಂದಿದ್ಯಾ? ಅದು ಶಾಪಿಂಗಿಗೆ ಹೋಗಲಿಲ್ಲ ಅತ್ತೆ. ಯಾಕೆ? ಪ್ರತಿಭಾ ಇಲ್ಲಿ ಹೇಳೆ, ನಾನು ಇದೀನಿ, ಹೇಳು. ನಿನ್ನೆ ಕೇಳ್ತಾ ಇರೋದು, ನಿಜ ಹೇಳ್ತೀಯೋ ಇಲ್ವೋ? ಶೋಭಾ ಮನೆಗೆ ಹೋಗಿದ್ವಿ. ಅಲ್ಲಿಗೆ ಕಮ್ಮ ಹೋಗಿದ್ರಿ? ಪ್ರತಿಭಾ ಅಕ್ಕ ಶೋಭಾ ಕೊಲೆಗಾರನ ಪತ್ತೆ ಮಾಡೋಕ್ಕೆ ಅಂತ ಹೋಗಿದ್ರು, ನನ್ನ ಜೊತೆಗೆ ಹೋಗಿದ್ದೆ ಅಷ್ಟೇ. ಶೋಭಾ ಮನೆಗೆ ಹೋಗೋದೇ ಬೇಡ ಅಂತ ಹೇಳಿದ್ದೆ, ಅಂಥದ್ರಲ್ಲಿ ಕದ್ದು ಮುಚ್ಚಿ ಪತ್ತೆದಾರಿಕೆ ಬೇರೆ ಮಾಡ್ತಿದ್ದಾಳ. ಎಲ್ಲವಳು? ಜೊತೆಲೇ ಬಂದರು. ಬರ್ಲಿ ಬರ್ಲಿ, ಅವಳು ಇವತ್ತೆರಡರಲ್ಲಿ ಒಂದು ಇತ್ಯರ್ಥ ಆಗ್ಲೇಬೇಕು. ಬರ್ಲಿ. ಇದನ್ನ ಪ್ರೊಫೆಷನಲ್ ಮುಂದುವರ್ಸೋದಕ್ಕೆ ಅತ್ತೆ ಮಾವನ ಹತ್ರ ಮಾತಾಡಿ ಅಂತ. ಅಯ್ಯಯ್ಯೋ, ಹಾಗೆಲ್ಲ ಮಾಡ್ಕಿಡ್ಬಿಟ್ಯಾ? ಬೇಕಾಗಿಲ್ಲ. ನೋಡು ಅಜಯ್, ನಮ್ಮ ಮನೆಗಾಗಿದ್ದ ಅವಮಾನಕ್ಕೆ, ಶೋಭಾಗಾಗಿದ್ದ ಅನ್ಯಾಯಕ್ಕೆ ಎರಡಕ್ಕೂ ಇವತ್ತು ನ್ಯಾಯ ಸಿಕ್ತು. ಅಷ್ಟೇ ನನಗೆ ಬೇಕಾಗಿದ್ದಿದ್ದು. ನೋಡು, ಇವತ್ತಿಂದ ನಾನೊಬ್ಬ ಸಾಮಾನ್ಯ ಗೃಹಿಣಿ. ಇನ್ನು ಮುಂದೆ ಕೇಸು ಪತ್ತೆದಾರಿಕೆ ಅಂತ ನನ್ನ ಹಿಂದೆ ಬರಬೇಡ. ಅಲ್ಲ ಅಕ್ಕ, ಒಂದು ನಿಮಿಷ ನನ್ನ ಮಾತು ಕೇಳಿ. ನಿಂತ್ಕೋ. ಪತ್ತೆದಾರಿಕೆ ಮಾಡೋದಕ್ಕೆ ನಿನ್ಗೆ ಯಾರೇ ಪರ್ಮಿಷನ್ ಕೊಟ್ಟಿದ್ದು? ಅವಳ ಮಕ್ಕ ಏನ್ ನೋಡ್ತೀಯ? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಈ ಮನೆ ನಿಯಮಗಳನ್ನ ಮುರಿಯೋದಕ್ಕೆ ಎಷ್ಟೇ ಧೈರ್ಯ ನಿನಗೆ? ನಿಯಮಗಳನ್ನ ಮುರಿಬೇಕು ಅಂತಲ್ಲ ಅತ್ತೆ, ಅಕಸ್ಮಾತಾಗಿ ಶೋಭಾ ಕೇಸಲ್ಲಿ ಇನ್ವಾಲ್ವ್ ಆಗ್ತಾ ಹೋದೆ, ಅದಿಲ್ಲಿ ತನಕ ಬಂದ್ಬಿಡ್ತು. ಸಾರಿ ಅತ್ತೆ. ನಿನ್ ಸಾರಿ ಕೇಳಿ ಕೇಳಿ ನನಗೆ ಸಾಕಾಗೋಗಿದೆ. ನಿನ್ನನ್ನು ಎಷ್ಟು ನಂಬಿದ್ನಲ್ಲೇ, ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಲ್ಲೇ, ಆದ್ರೆ ನೀನು ನನ್ನ ಭಾವನೆಗೆ ಸ್ವಲ್ಪನೂ ಬೆಲೆ ಕೊಡ್ಲಿಲ್ಲ. ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುರಿದೋಯ್ತು. ನಿನ್ನನ್ನು ಮಾತಾಡಿಸ್ಲು ಬೇಡ. ಇನ್ ಮುಂದೆ ನಿನ್ನ ಕೈಯಲ್ಲಿ ಒಂದು ತೊಟ್ಟು ನೀರು ಕುಡಿಯಲ್ಲ ನಾನು. ಅಯ್ಯೋ ರುಕ್ಮಿಣಿ, ಇದು ಅಕಸ್ಮಾತ್ ಇನ್ವಾಲ್ವ್ ಆಗ್ಬಿಟ್ಟೆ ಸಾರಿ ಅಂತ ಹೇಳಿದ್ನಲ್ಲ, ನಿಂಗೆ ಯಾಕೋ ಅತಿ ಆಯ್ತು ಕಣೆ. ಹೌದ್ರಿ, ನಂದು ಅತಿ ಆಯ್ತು ನಿಜ. ಇವಳ ನಂಬಿದ ಅತಿ ಆಯ್ತು, ಇವಳ ಹಚ್ಕೊಂಡಿದ್ದ ಅತಿ ಆಯ್ತು. ಆದ್ರೆ ಇವಳು ಮನೆ ನಿಯಮಗಳನ್ನೆಲ್ಲ ಮೀರಿ ಇಷ್ಟ ಬಂದಾಗ ನಡ್ಕೊಳ್ತಾ ಇದ್ದಾಳಲ್ಲ, ಅದೇ ಅತಿ ಅಲ್ವಾ? ಸಾರಿ ಅತ್ತೆ, ಸಾರಿ ಅತ್ತೆ, ಕೈ ಮುಗಿದು ಕೇಳ್ಕೊತೇನೆ. ನನ್ನಿಂದ ತಪ್ಪಾಯ್ತು ಅಂತ ನನಗೆ ಗೊತ್ತಾಗ್ತಿದೆ. ಇನ್ಯಾವತ್ತೂ ಈ ಥರ ಮಾಡಲ್ಲ. ನಿಮಗೆ ಹರ್ಟ್ ಆಗಿದೆ ಅಂತ ನಂಗೆ ಅರ್ಥ ಆಯ್ತು. ಬೇಕಾದ್ರೆ ಎಷ್ಟು ಬೇಕಾದ್ರೂ ಬೈದ್ಬಿಡಿ, ಹೊಡೆದ್ಬಿಡಿ, ಮಾತಾಡ್ಸಲ್ಲ ಅಂತ ಮಾತ್ರ ಹೇಳ್ಬೇಡಿ ಅತ್ತೆ. ಪ್ಲೀಸ್ ಪ್ಲೀಸ್ ಅತ್ತೆ. ದಿವ್ಯಾ, ನಿಮ್ಮ ಅಣ್ಣಂಗೆ ಫೋನ್ ಮಾಡಿ. ಎಷ್ಟೇ ಕೆಲಸ ಇದ್ರು ಎಲ್ಲ ಬಿಟ್ಟು ಇಮಿಡಿಯೇಟ್ ಆಗಿ ಇಲ್ಲಿ ಬರಕ್ಕೆ ಹೇಳು. ನಿನಗೆ ಹೇಳ್ತಾ ಇರೋದು, ಫೋನ್ ಮಾಡೆ. ಅದು ಜಾಣೆ ಜಾಣೆ, ಏನಾಯ್ತು? ಯಾಕೆ ಕಳ್ತಿದ್ಯಾ ಜಾಣೆ? ಜಾಣೆ, ಆರ್ ಯು ಓಕೆ? ಹೇಳಿ. ಅಮ್ಮ ಕಾಲ್ ಮಾಡಿದ್ರು ಇಮಿಡಿಯೇಟಾಗಿ ಹೊರಟ್ ಬಾ ಅಂತ. ಏನಾಯ್ತು? ನಾನು ಪತ್ತೆದಾರಿಕೆ ಮಾಡೋದ್ ಬಗ್ಗೆ ಅತ್ತೆ ಗೊತ್ತಾಗೋಯ್ತು. ಛೇ, ಹೇಗೆ? ಯಾರು ಹೇಳಿದ್ರು? ಅದಿತಿ. ಮನೆಗೋಳು ಬುದ್ಧಿ ತೋರಿಸ್ಬಿಟ್ಲಾ? ಇಲ್ಲ, ಬೇಕು ಅಂತ ಹೇಳಿಲ್ಲ. ಪಾಪ ಅವಳಿಗೂ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ.
ಎಲ್ಲರೂ ನನ್ನ ಡಾಕ್ಟರ್ ಥರನೇ ಇರ್ತಾರ? ಎಷ್ಟೇ ಕಷ್ಟ ಬಂದರೂ ಹೆಂಡ್ತಿನ ಬಿಟ್ಕೊಡ್ದೆ ಇರೋಕ್ಕೆ. ಆದರೂ ನನಗೆ ತುಂಬ ಗಿಲ್ಟ್ ಕಾಡ್ತಿದೆ. ಅತ್ತೆ ತುಂಬ ನೊಂದ್ಕೊಂಡ್ಬಿಟ್ರು. ಇನ್ಯಾವತ್ತೂ ಮಾತಾಡಬೇಡ ಅಂತ ಹೇಳಿದ್ರು. ಜಾಣೆ, ವಿಷಯನ ಮನ್ಸು ಹಚ್ಕೋಬೇಡ. ನಾನು ಈಗಲೇ ಹೊರಡ್ತಾ ಇದ್ದೀನಿ, ಫ್ಲೈಟ್ ಬುಕ್ ಮಾಡಿದ್ದೀನಿ. ನಾನು ಬಂದು ಎಲ್ಲ ಸರಿ ಮಾಡ್ತೀನಿ, ಓಕೆ? ಪ್ಲೀಸ್ ಬೇಗ ಬನ್ನಿ, ನಂಗೆ ತುಂಬ ಭಯ ಆಗ್ತಿದೆ. ಶೋರ್ ಜಾಣೆ. ಬಾಯ್. ಅಜಯ್, ರಾತ್ರಿಯಲ್ಲಿ ಯಾಕೋ ಮನೆಗೆ ಬಂದಿಲ್ಲ? ಅಷ್ಟೊಂದು ಸರಿ ಫೋನ್ ಮಾಡಿದೆ, ರಿಸೀವೇ ಮಾಡಲಿಲ್ಲ. ಹೌದಕ್ಕ, ಯಾರ ಫೋನು ರಿಸೀವ್ ಮಾಡಲಿಲ್ಲ. ಒಂದು ಕೇಸ್ ವಿಷಯದಲ್ಲಿ ಎಂಗೇಜ್ ಆಗಿದೆ. ಕೇಸಾ? ಶೋಭಾ ಕೇಸ್ ಆಯ್ತಲ್ಲ, ಇನ್ಯಾವ ಕೇಸು? ಚೆನ್ನಾಗಿ ಹೇಳ್ದೆ ಅಕ್ಕ. ಪೊಲೀಸ್ನವ್ರಿಗೇನು ಒಂದೇ ಕೇಸಾ? ಒಂದು ಮುಗಿತಿದ್ದಾಗಿ ಇನ್ನೊಂದು ಬರುತ್ತೆ. ಬರಲಿಲ್ಲ ಅಂದರೂ ಸ್ಟಾಕ್ ಇರುತ್ತೆ. ರಾತ್ರಿ ಎಲ್ಲ ನಿದ್ದೆ ಕೆಡಿಸ್ಕೊಂಡು ಹೆಲ್ತ್ ಹಾಳು ಮಾಡ್ಕೊಂಡು ಅದು ಇನ್ನೆಂಥ ಕೇಸು? ಅಮ್ಮ, ಫೇಮಸ್ ಸಿಂಗರ್ ಕಲ್ಯಾಣಿ ಅವ್ರ ಸಾವು ಅದೇ ಕೇಸು. ಹೂಕಣ, ಪೇಪರಲ್ಲೂ ಬಂದ್ಬಿಟ್ಟಿದೆ, ಖ್ಯಾತ ಗಾಯಕಿ ಕಲ್ಯಾಣಿಯ ದಾರುಣ ಸಾವು ಅಂತ. ಬಾಬಾ, ಇಷ್ಟೊಂದು ಬರೆದ್ಬಿಟ್ಟಿದ್ದಾರೆ. ಇಲ್ದಿರೋದೆಲ್ಲ ಬರೆದ್ಬಿಟ್ಟಿರ್ತಾರೆ. ಏನಾಯ್ತು ಅಂತ ಸರಿಯಾಗಿ ನೀನೇ ಹೇಳ. ಕಲ್ಯಾಣಿ ಅವರು ಸ್ಟೂಡೆಂಟ್ಸ್ಗೆಲ್ಲ ಹಾಡು ಹೇಳ್ಕೊಡ್ತಾ ಇದ್ರಂತೆ. ಅವ್ರ ಮಧ್ಯೆ ಸಾಹಿತ್ಯದೇನೋ ಡಿಸ್ಕಷನ್ ನಡೆದಿದೆ. ಅದಕ್ಕೆ ಸಾಹಿತ್ಯದ ಪುಸ್ತಕ ತರಬೇಕು ಅಂತ ರೂಮ್ಗೆ ಹೋಗಿದ್ದಾರೆ. ಎಷ್ಟೊತ್ತಾದ್ರೂ ರೂಮಿಂದ ಆಚೆನೇ ಬರಲಿಲ್ವಂತೆ. ಸೊ ಸ್ಟೂಡೆಂಟ್ಸ್ ಎಲ್ಲ ಒಳಗೆ ನೋಡೋ ಅಷ್ಟೊತ್ತಿಗೆ ಶೀಸ್ ನೋ ಮೋರ್. ಅಯ್ಯೋ, ಕಲ್ಯಾಣಿ ಅವರ, ಶಿ ಇಸ್ ಮೈ ಫೇವ್ರೆಟ್ ಸಿಂಗರ್. ಏನಾಯ್ತಂತೆ? ಹೇಗಾಯ್ತಂತೆ? ದಿವ್ಯಾ, ನೋಡಪ್ಪ, ಈ ಮನೇಲಿ ಕೇಸು, ಕೊಲೆ, ತನಿಖೆ ಅಂತೆಲ್ಲ ಮಾತಾಡಬಾರ್ದು ಅಂತ ನಿನಗೆ ಮುಂಚೆನೇ ಹೇಳಿರ್ಲಿಲ್ವಾ? ಅಮ್ಮ, ಇದು ತನಿಖೆ ಅಲ್ಲಮ್ಮ. ಸಿಂಗರ್ ಕಲ್ಯಾಣಿ ಅವರು ತೀರ್ಕೊಂಡ್ಬಿಟ್ಟಿದ್ದಾರೆ. ಅದು ಪೇಪರಲ್ಲಿ ಬಂದಿದೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಅಷ್ಟೇ. ಅದೇನೇ ಇರಲಿ, ಅವೆಲ್ಲ ನನಗೆ ಬೇಕಾಗಿಲ್ಲ. ನೋಡಪ್ಪ, ನಿನ್ನ ತನಿಖೆ, ಕೇಸು ಅಂತ ಏನಾದರೂ ಇದ್ದರೆ ಅದು ನಿನ್ನವರೆಗೂ ಇಟ್ಕೋ. ನನ್ನ ಸೊಸೆನೇನಾದರೂ ಹೇಳಿದ್ರೆ ಈ ಮನೇಲಿ ನಿನಗೆ ಜಾಗ ಇರೋದಿಲ್ಲ. ಅರ್ಥ ಆಯ್ತಾ? ಯಾಕೆ ಅವಳು ಮೇಲೆ ಕೋಪ ಎಲ್ಲರೂ ತೋರಿಸ್ತಾ ಇದೆಯಾ? ರುಕ್ಮಿಣಿ ಅವರೇ, ಹೇಳಿ. ನನ್ನ ಮಗ ಗತಿ ಇಲ್ದೇನೆ ಇಲ್ಲಿಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ, ಅವ್ನು ಬೇರೆ ಕಡೆ ಇರ್ತಾನೆ. ಇಷ್ಟಕ್ಕೂ ಈ ಮನೆ ರೂಲ್ಸ್ನ ಬ್ರೇಕ್ ಮಾಡಿರೋದು ನಿಮ್ಮ ಸೊಸೆ ಪ್ರತಿಭಾ. ಇದ್ರಲ್ಲಿ ನನ್ನ ಮಗನ ತಪ್ಪೇನೂ ಇಲ್ಲ. ಹಾಗೆ ನನ್ನ ಜಾಣೆದು ತಪ್ಪಿಲ್ಲ. ಪ್ರಶಾಂತ್, ವಿಷಯ ಗೊತ್ತಿಲ್ಲದೆ ಪೆದ್ದಾಗಿ ಮಾತಾಡ್ಬೇಡ್ವೋ. ನೀನ್ ಹೆಂಡತಿ ನಮ್ಗೆ ಯಾರಿಗೂ ಗೊತ್ತಿಲ್ದಂಗೆ ಪತ್ತೆಗಾರಿಕೆ ಮಾಡ್ತಿದ್ಲು, ಗೊತ್ತಾ ನಿಂಗೆ? ಇವಳು ಪತ್ತೆದಾರಿ ಮಾಡೋದಕ್ಕೆ ನಮ್ಮ ಹತ್ರ ದಿನಕ್ಕೊಂದು ಸುಳ್ಳು ಹೇಳಿ ಆಚೆ ಹೋಗಿದ್ದಾಳೆ. ತಪ್ಪಲ್ವೇನೋ ಅದು? ಸುಳ್ಳು ಹೇಳಿ ಆಚೆ ಹೋಗಿರೋದು ನಿಮ್ಮ ಮನ್ಸಿಗೆ ನೋವಾಗಿದ್ರೆ ನನ್ನ ಕಡೆಯಿಂದನೂ ಸಾರಿ. ಯಾಕೆಂದರೆ ಅವಳು ಪತ್ತೆದಾರಿಕೆ ಮಾಡ್ತಾ ಇರೋದು ನನಗೂ ಗೊತ್ತಿತ್ತು. ಇನ್ಫ್ಯಾಕ್ಟ್ ನಾನೇ ಬಲವಂತವಾಗಿ ಇವಳನ್ನ ಈ ಕೆಲಸಕ್ಕೆ ಒಪ್ಪಿಸಿದ್ದೆ. ಪಾಪ, ಮದುವೆ ಆಗಿ ಬಂದಾಗಿನಿಂದ ಈ ಮನೆ 4 ಗೋಡೆಗಳ ಮಧ್ಯದ ಕಳೆದು ಹೋಗಿದ್ದಾಳೆ. ಅಕಸ್ಮಾತಾಗಿ ಆ ಪ್ರತಿಭೆ ನನ್ನ ಗಮನಕ್ಕೆ ಬಂತು. ಹೆಮ್ಮೆ ಅನ್ನಿಸ್ತು. ಅದನ್ನು ಮುಂದುವರ್ಸ್ಕೊಂಡು ಹೋಗು ಅಂತ ನಾನೇ ಹೇಳಿದೆ. ನಿಮ್ಮಿಂದ ವಿಷಯ ಮುಚ್ಚಿಟ್ಟು ಆ ಕೆಲಸ ಮಾಡೋಕ್ಕೆ ಅವಳಿಗೂ ಇಷ್ಟ ಇರಲಿಲ್ಲ. ಆದರೆ ನನಗೆ ಗೊತ್ತಲ್ಲ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ. ಅದಕ್ಕೆ ಸಾರಿ. ಪ್ರತಿಭಾ, ನೀನು ಈ ಮನೆಗೆ ಒಳ್ಳೆ ಸೊಸೆ ಅಂತ ಮಾತ್ರ ಗೊತ್ತಿತ್ತಮ್ಮ. ಆದರೆ ಇಷ್ಟು ಬುದ್ಧಿವಂತ ಅಂತ ಗೊತ್ತೇ ಇರಲಿಲ್ಲ. ಇಷ್ಟು ದಿವಸ ಆದರೂ ನಿನ್ನ ಪ್ರತಿಭೆನ ಗುರುತಿಸಿದ್ದು ನನಗೆ ಬೇಸರ ಆಗಿದೆ. ನನಗೆ ಸಂಕಟ ಆಗ್ತಾ ಇದೆ ರೀ. ನನ್ನ ಬಗ್ಗೆ ನನಗೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ. ನಾನು ಮದುವೆಗೆ ಮುಂಚೆ ಸಿತಾರ ಕಲ್ತಿದ್ದೆ. ಆದರೆ ನಿಮ್ಮಮ್ಮ ನನ್ನ ಮನೆಗೆ ಬರೋ ಸೊಸೆರು ಯಾರು ಆಚೆ ಹೋಗೋಗಿಲ್ಲ ಅಂತ ಕಟ್ಟಿಟ್ಟು ಹಾಕ್ಬಿಟ್ರು. ಅದಕ್ಕೆ ನೀವು ಹೋಗ್ಬಿಟ್ಬಿಟ್ರಿ. ಇವತ್ತು ನನ್ನ ಮಗ ಅವನ ಹೆಂಡತಿ ಪರ ಹೇಗೆ ನಿಂತಿದ್ದಾನೋ
ಹಾಗೆ ಆವತ್ತು ನನ್ನ ಪರ ನೀವ್ಯಾಕೆ ನಿಲ್ಲಿಲ್ಲ? ಹೌದು ರುಕ್ಮಿಣಿ, ಆಗ ನಾನು ಮಾಡಿದ ತಪ್ಪೆ. ಆದರೆ ಆಗ ಪರಿಸ್ಥಿತಿ ಆಗಿತ್ತು ಕಣೆ. ಈಗ ಈಗ ನನಗಿಲ್ದೇ ಇರೋ ಸ್ವತಂತ್ರ ಹಕ್ಕು ನನ್ನ ಸೊಸೆರಿಗೂ ನಾನು ಕೊಡೋದಿಲ್ಲ.